ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು BEd ಸೀಟ್ಗಳಿಗೆ ಯಾವಾಗಿಂದ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದರೆ ಒಂದು ಗೌರ್ಮೆಂಟ್ನ ಕಡೆಯಿಂದ ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ಗಳು BEd ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಒಂದು ಅಪ್ಲಿಕೇಶನ್ಗಳನ್ನು ತೆಗೆದುಕೊಳ್ತಾರೆ 2024-25ನೇ ವರ್ಷದಿಂದ ಈ ಒಂದು ಸಾಲಿನಲ್ಲಿ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರುವಂಥದ್ದು. ಅಂದರೆ ಕಳೆದ ವರ್ಷದ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದು ಕಳೆದ ವರ್ಷಗಳಲ್ಲಿ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಇದಾರಲ್ಲ ಹೊಸದಾಗಿ ಬರುವಂಥ ವಿದ್ಯಾರ್ಥಿಗಳು ಕೂಡ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಬರುವಂಥವ್ರು ಕೂಡ ಈ 2024-25ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ BEd ಸೀಟುಗಳಿಗೆ ಅರ್ಜಿಯನ್ನು ಯಾವಾಗ ಆಹ್ವಾನಿಸ್ತಾರೆ, ಸೊ ಯಾವಾಗಿಂದ ಒಂದು ಅಪ್ಲಿಕೇಶನ್ ಹಾಕ್ಬೋದು, ಯಾವಾಗ ಸೀಟನ್ನು ಪಡ್ಕೋಬೋದು ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಈ ಬಾರಿ ಏನೆಲ್ಲ ಅಗತ್ಯ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಬೇಕಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಮಾಹಿತಿ, ಅಪ್ಡೇಟ್ಸ್, ಇನ್ಫಾರ್ಮೇಷನ್, BEd ಕುರಿತು ಸಂಪೂರ್ಣ ಮಾಹಿತಿಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಸೊ ಅವುಗಳು ಸಂಬಂಧಪಟ್ಟಂತೆ ಕೂಡ ಹೆಚ್ಚಿಗೆ ವಿಡಿಯೋಸ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗಿದ್ದಾವೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಅಪ್ಲಿಕೇಶನ್ ಬಿಟ್ಟಂಥ ಸಂದರ್ಭದಿಂದ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗೋ ತನಕ ಎಲ್ಲ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳಿಗೆ ನೀವು ನೋಡ್ತಾ ಇರುವಂಥದ್ದು 2023ರಲ್ಲಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಂದಿದ್ದಂಥ ಒಂದು ಅಧಿಸೂಚನೆ ಆಗಿರುತ್ತೆ. 2023-24ನೇ ಸಾಲಿನ 2 ವರ್ಷಗಳ ಒಂದು BEd ಕೋರ್ಸ್ಗೆ ಒಂದು ಸರ್ಕಾರಿ ಕೋಟಾದ ಸೀಟನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ.gov.in ಅನ್ನೋ ವೆಬ್ಸೈಟಲ್ಲಿ ಕೂಡ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಆಫ್ಲೈನ್ ಮುಖಾಂತರ ಅವಕಾಶ ಇರೋದಿಲ್ಲ, ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಕೋಬೇಕಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು. ಯಾವುದೇ ರೀತಿ ವಿದ್ಯಾರ್ಥಿಗಳು ವೈಯಕ್ತಿಕ ಮಾಹಿತಿಗಳನ್ನು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು, ಸೊ ಒಂದರ ಹಂಚ್ಕೊಳ್ಳೋದಿಲ್ಲ ಅಂತ. ಸೊ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಕಳೆದ ವರ್ಷದಲ್ಲಿ ಅಕ್ಟೋಬರ್ 31, 2023ರಿಂದ ನವೆಂಬರ್ ತಿಂಗಳ 29, 2023ರವರೆಗೆ ಸುಮಾರು 1 ತಿಂಗಳುಗಳ ಕಾಲ ಅವಕಾಶನ ಕೊಟ್ಟಿದ್ದರು. ಸೊ ಈ ಬಾರಿನೂ ಕೂಡ ವಿದ್ಯಾರ್ಥಿಗಳಿಗೆ ಸುಮಾರು 1 ತಿಂಗಳ ಅವಕಾಶನ ಕೊಡ್ತಾರೆ. ಬಟ್ ಯಾವ ದಿನಾಂಕದಿಂದ ಅರ್ಜಿ ಶುರುವಾಗ್ತದೆ ಅಂತ ಇದುವರೆಗೂ ಕೂಡ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಪ್ರಕಟ ಮಾಡಿಲ್ಲ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರದಲ್ಲಿ ಅಕ್ಟೋಬರ್ ತಿಂಗಳಿಂದಲೇ ಒಂದು 2024ರಿಂದ ಒಂದು ಅರ್ಜಿಯನ್ನು 2024-25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಂಥ ದಿನಾಂಕನ ಶುರು ಮಾಡ್ತಾರೆ. ಸೊ ಯಾವ ಥರ ಒಂದು ಯೂಸರ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತೆಲ್ಲ ಅವರೇ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಅಧಿಸೂಚನೆಯಲ್ಲಿ ಅವರು ಪ್ರಕಟ ಮಾಡಿರ್ತಾರೆ. ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಡೌಟ್ಸ್ಗಳು ಕೂಡ ಇದೆ ನೋಡಿದಾಗ ಕ್ಲಿಯರ್ ಆಗುತ್ತೆ. ಸೊ ನಾವು ಕೂಡ ಒಂದು ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಬಿಟ್ಟಾಗ ಎಲ್ಲ ಮಾಹಿತಿಗಳನ್ನು ಕೊಡ್ತೇವೆ. ಯಾವೆಲ್ಲ ವಿದ್ಯಾರ್ಥಿಗಳು ಎಷ್ಟೆಷ್ಟು ಫೀಸ್ ಇರುತ್ತೆ, ಯಾವೆಲ್ಲ ಒಂದು ಮಾನದಂಡಗಳನ್ನು ಫಾಲೋ ಮಾಡಬೇಕು, ಕರ್ನಾಟಕ ಅಭ್ಯರ್ಥಿ, ಕರ್ನಾಟಕ ಕ್ಯಾಂಡಿಡೇಟ್ ಅಂದರೆ ಯಾರು ವಿದ್ಯಾರ್ಥಿಗಳು ಏನೇನು ಎಜುಕೇಷನ್ ಮಾಡಿರಬೇಕು, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಒಂದು ಸೌಲಭ್ಯಗಳಿರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಒಂದು ರೀತಿಯಾದಂಥ ಒಂದು ಅವಕಾಶಗಳಿರುತ್ತೆ, ಅವರಿಗೆ ಒಂದು ಮೀಸಲಾತಿಗಳಿರುತ್ತೆ, ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ತಪ್ಪುಗಳನ್ನು ಮಾಡ್ತಾರೆ, ಏನು ತಪ್ಪನ್ನು ಮಾಡಬಾರ್ದು, ಸೊ ಎಷ್ಟು ರೌಂಡ್ಸ್ಗಳು ನಡೆಯುತ್ತೆ, ಏನು ಎತ್ತ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಒಂದು ಅಗತ್ಯ ದಾಖಲಾತಿಗಳನ್ನು ಕೂಡ ಅವರು ಇಲಾಖೆ ಕಡೆಯಿಂದನೇ ಅಧಿಕೃತವಾಗಿ ಮಾಹಿತಿನ ಪ್ರಕಟ ಮಾಡಿರ್ತಾರೆ. ರಿಸರ್ವೇಷನ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಯಾವೆಲ್ಲ ಅದಕ್ಕೆ ಅಗತ್ಯ ದಾಖಲಾತಿಗಳು ಬೇಕು ಅಂತ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಕಳೆದ ವರ್ಷದಿದ್ದು. ಸೊ ಈ ವರ್ಷನೂ ಕೂಡ ವಿದ್ಯಾರ್ಥಿಗಳಿಗೆ ಚೇಂಜಸ್ ಆದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಧಿಸೂಚನೆ ಪ್ರಕಟ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅಂತಲೇ ಕಾಣಿಸ್ತಿರುವಂಥದ್ದು. ಆದರೆ ಕೂಡ ವಿದ್ಯಾರ್ಥಿಗಳಿಗೆ ಅಪ್ಡೇಟನ್ನು ಕೊಡ್ತೀವಿ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಚಾನಲಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.